ಪ್ರಥಮದಲ್ಲಿ ಭಾರತಾಂಬೆಗೆ ನನ್ನ ದೀರ್ಘದಂಡ ನಮನಗಳನ್ನು ಅರ್ಪಿಸಿ ಸೇವಾದಳದ 3 ದಿನದ ಶಿಬಿರದಲ್ಲಿ ಉಪಸ್ಥಿತರಿರತಕ್ಕಂಥ ಇದೀಗ ತಮ್ಮನ್ನು ಉದ್ದೇಶಿಸಿ ಮುಂದೆ ಮಾತನಾಡಲಿರುವಂಥ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆತ್ಮೀಯರು ಆಗಿರುವಂಥ ಮಲ್ಲಿಕಾರ್ಜುನ ಲೋಣಿಯವರೇ, ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸೇವಾದಳದ ರಾಜ್ಯ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವರೇ, ಸನ್ಮಾನ್ಯ ಸಂಬಣ್ಣಿಯವರೇ, ಅವರಿವರೆಲ್ಲದೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಮಸ್ತ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಸ್ನೇಹಿತರೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ಇಲೆಕ್ಟ್ರಿಕಲ್ ಮೀಡಿಯಾದ ಬಂಧುಗಳೇ, ಇವತ್ತು 3 ದಿವಸ ಇಲ್ಲಿ ಏನೇನು ಮಾಡೀವಿ, ಏನೇನಿಲ್ಲ, ಹೇಗಾಯಿತು, ಏನು ಎಲ್ಲವನ್ನು ತಾವು ಸವಿವರವಾಗಿ ಈಗಾಗಲೇ ತಿಳಿಸಿದ್ದೀರಿ. ಬಹಳಷ್ಟು ಸಂತೋಷ. ಯಾಕಂದ್ರೆ ಯಾವುದೇ ಅಹಿತಕರ ಘಟನೆ ಆಗದೆ, ಯಾರೂ ಒಬ್ರಿಗೊಬ್ರು ಏನು ಸಮಸ್ಯೆಯನ್ನ ಮಾಡದೆ, ತಾವೆಲ್ಲರೂ ಏನು ಕೂಡಿ ಬಾಳಿ 3 ದಿವಸ ತಾವೆಲ್ಲರೂ ಅತ್ಯಂತ ವಿನಯದಿಂದ ತಮ್ಮ ಕಾರ್ಯವನ್ನು ಏನು ಮಾಡಿದಿರಿ ಅದಕ್ಕೆ ನಾನು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಮೊದಲು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಷ್ಟೇ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನಮ್ಮ ಅಧ್ಯಕ್ಷರಿಗೂ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ನಾನು ಯಾಕಪ್ಪ ಅನ್ಬೋದು, ನೀವು ಒಂದು ಪಕ್ಷ ಉಳಿಬೇಕಪ್ಪ ಅಂದ್ರೆ ಹರಿಯುವ ನೀರಾಗಿರ್ಬೇಕು, ನಿಂತ ನದಿ ಆಗಬಾರ್ದು, ಹರಿಯುವ ನದಿಯಾಗೇ ಇರಬೇಕು. ಅದರಲ್ಲಿ ಯಾವುದೂ ಹರಿಯುವ ನದಿಯಲ್ಲಿ ಹುಳ ಆಗಂಗಿಲ್ಲ. ಎಲ್ಲ ರೀತಿಯಿಂದ ಒಳ್ಳೆಯ ಸ್ವಚ್ಛ ನೀರು ಇರ್ತೈತಿ. ಆದ್ರೆ ಅದು ನಿಂತ ನೀರು ಇತ್ತಪ್ಪ ಅಂದ್ರೆ ಹಂಗೆ ಎಲ್ಲ ಹುಳ ಹುಪ್ಪುಡಿ ಎಲ್ಲ ಆಗ್ತಾವ. ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರಿಗೆ ನಾನು ಬಹುಶಃ ನಾನು ಬೇರೆ ಪಕ್ಷದಿಂದ ಬಂದವನಿರ್ಬೋದು, ಆದರೆ ಇಲ್ಲಿ ನನಗೇನು ಸಂತೋಷ ಅನಿಸೈತಪ್ಪ ಅಂದ್ರೆ ಯಾವಾಗ ಲೋಣಿಯವರು ಅಧ್ಯಕ್ಷರಾಗ್ಯಾರ ಅಂದಿನ ಹಿಡಿದು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ನಡೀತಾ ಇದೆ. ಇದು ಸಂತೋಷದಾಯಕ ವಿಷಯ ಬಂಧುಗಳೇ, ಶ್ರದ್ಧೆ ತಾಯಂದಿರೇ. ಬಂಧುಗಳೇ, ಇವತ್ತು ನೋಡಿ, ಭಾರತ ದೇಶ 47ರಲ್ಲಿ ಸ್ವತಂತ್ರ ಪಡೀತು. ಸ್ವಾತಂತ್ರ್ಯ ಪಡಿಬೇಕಾಗಿತ್ತಪ್ಪ ಅಂದ್ರೆ 47ಕ್ಕೆ ಮುಂಚೆ ಇಡೀ ಜಗತ್ತಿನ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಅತ್ಯಂತ ಪುರಾತನ ಸಂಸ್ಕಾರ ಸಂಸ್ಕೃತಿ ಹೊಂದಿದಂಥ ಈ ನಾಡು ಭಾರತ ದೇಶ ಹ್ಯಾಂಗಿದೆಯಪ್ಪ ಅಂದ್ರೆ ಜಗತ್ತಿನ ಜಗನ್ಮಾತೆ ಅನಿಸ್ಕೊಂಡಿತ್ತು. ಒಂದು ಸಮಯದೊಳಗೆ ಜಗತ್ತಿನ ಜಗನ್ಮಾತೆ ಅನಿಸ್ಕೊಂಡಿತ್ತು. ಆದರೆ ಬಂಧುಗಳೇ, ಇವತ್ತು ಬರ್ತಾ ಬರ್ತಾ ಏನಾಗಿದೆ ಈ ದೇಶಕ್ಕೆ ಏನೂ ತೋಚ್ತಾ ಇಲ್ಲ. ಮತ್ತು ವಿಶೇಷ ನೋಡಬೇಕು, ಏನಪ್ಪ ಪರಿಸ್ಥಿತಿ, ಯಾವ ಪರಿಸ್ಥಿತಿಲಿದ್ದೀವಿ, ಯಾವಾಗ ಬಾಂಬ್ ಬೀಳ್ತೈತಿ, ಯಾವಾಗ ಏನಾಗ್ತೈತಿ, ಎಲ್ಲಿ ಏನಾಗ್ತೈತಿ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿ ಒಳಗೆ ಯಾವಾಗ ಏನಾಗ್ತೈತೆ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಂಧುಗಳೇ, ಈ ಪರಿ ದೇಶ ಅಳುವ ಬಂಧುಗಳೇ, ತಾವು ಬಹಳಷ್ಟು ಯೋಚನೆ ಮಾಡಿ ತಾಯಿ ಭಾರತಾಂಬೆಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಬಹಳಷ್ಟು ಯುವಕರು ತಮ್ಮನ್ನು ತಾವು ದೇಶಕ್ಕೆ ಹೇಗೆ ಅಂದ್ರೆ ಒಂದೇ ಮಾತರಂ ಅಂತ ಇಡೀ ಜಗತ್ತಿಗೆ ಒಂದೇ ಮಾತರಂದ ಸಂದೇಶವನ್ನು ಕೊಟ್ಟು ಕಳಿಸಿ ನಗನಗತಾ ನೇಣಿಗೇರ ಕೇವಲ 17 ವರ್ಷದ ಭಗತ್ ಸಿಂಗ್, ಖುದೀರಾಮ್, ಬಹಳಷ್ಟು ಜನರು ನೀವು ನೋಡಿ, ಭಾರತ ಮಾತೆಯ ಇತಿಹಾಸವನ್ನು ತೆಗೆದುಕೊಂಡ್ರೆ ನೀವು ನೋಡಿ ಹಂಗಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವರು ಈ ದೇಶದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬಂದ ಮ್ಯಾಗ ಅವರು ಪ್ರವಾಸ ಮಾಡ್ತಾ ಸಂಘಟನೆಯನ್ನು ಮಾಡಿದ್ದಾರೆ, ಕಾಂಗ್ರೆಸ್ಸಿನ ಸಂಘಟನೆ ಮಾಡಿದ್ದಾರೆ. ಆದರೆ ಇವತ್ತು ನೋಡಿ ಕಾಂಗ್ರೆಸ್ ಏನು ಮಾಡಿದೆ ಅಂತ ನಾಯಕರು ಕೇಳ್ತಾರೆ. ನಿಮಗೆ ಕೆಲವು ನಾಯಕರು ಕೇಳ್ತಾರೆ ಕಾಂಗ್ರೆಸ್ ಏನು ಮಾಡಿದೆ. ನಾನೇನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂತ, ಕಾಂಗ್ರೆಸ್ ಏನಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗ್ತಿತ್ತಿಲ್ಲ.
ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಬಂಧುಗಳೇ. ನೀವು ನೋಡಿ, ಯೋಚನೆ ಮಾಡಿ. ಇವತ್ತು ಬಹುಶಃ ನನಗನ್ನಿಸ್ತೈತಿ ಇದು ಒಳ್ಳೆಯ ಸುದಿನ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ 3 ದಿವಸ ತಾವು ಟ್ರೈನಿಂಗ್ ತೊಗೊಂಡು ಪಕ್ಷವನ್ನು ಹ್ಯಾಂಗೆ ಸಂಘಟನೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೇದಾಗ್ತೈತಿ, ದೇಶಕ್ಕೆ ಒಳ್ಳೇದಾಗ್ತೈತಿ, ದೇಶ ಮುಖ್ಯ ಎಲ್ಲಕ್ಕಿಂತ. ಇವತ್ತು ನೋಡಿ, ನಮ್ಮವರೇ ಆದಂಥ ಕರ್ನಾಟಕದ ಒಂದು ಸೇವಾದಳ ಅನ್ನುವಂಥ ಹೆಸರನ್ನು ಇಟ್ಟು ಒಂದು ದಳ ಸ್ಥಾಪಿಸಿದ್ರು. ಸೇವಾದಳ ಇದ್ದಿತ್ತಿಲ್ಲ ಆ ಟೈಮ್ನಾಗ, ಹಿಂದೂಸ್ತಾನಿ ದಳ ಅಂತಿತ್ತು. ಫಸ್ಟ್ ಹಿಂದೂಸ್ತಾನಿ ದಳ ಅಂತಿತ್ತು. ಆ ಹಿಂದೂಸ್ತಾನಿ ದಳವನ್ನು ಯಾಕೆ ಕಟ್ಟಿದ್ರು ಅನ್ನೋದು ಇಲ್ಲಿ ನಾವು ನೀವು ಚರ್ಚಿಸಬೇಕಾದ ವಿಷಯ ಐತಿ. ಏನಪ್ಪ ಯಾಕೆ ಕಟ್ಟಿದ್ರು ಅಂದ್ರೆ, ಮಹಾತ್ಮ ಗಾಂಧಿಯವರ ಗೆಳೆಯರಾದ ಹರ್ಡಿಕರ್ ಅವರು ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳನ್ನು ಜಗತ್ತಿಗೆ ಬಿತ್ತುವಗೋಸ್ಕರ, ಜಗತ್ತಿಗೆ ಪಸರಿಸುವುದಕ್ಕೋಸ್ಕರ ಅವರು ಬಹುಶಃ ಎಲ್ಲ ಈ ದಳವನ್ನು ಕಟ್ಟಿದರು. ತಮಗೆ ಗೊತ್ತೈತಿ ಇವತ್ತು ಅಂಥ ಅದ್ಭುತವಾದ ದಳ ಅಂದರೆ ಸೇವಾದಳ. ಸೇವೆ ಇದರ ಶಬ್ದದ ಅರ್ಥ ನಿಮಗೆಲ್ಲರಿಗೂ ಗೊತ್ತೈತಿ. ಸೇವೆ ಅಂದ್ರೆ ಫ್ರೀ. ನಾವು ಏನೆಲ್ಲ ಮಾಡೋದು ಪುಕ್ಕಟ್ಟೆಯಾಗಿ ಮಾಡಬೇಕಾಗ್ತೈತಿ ಸೇವಾದಳದೊಳಗೆ. ಸೇವಾದಳದೊಳಗೆ ಸೇವೆಗೆ ಬೆಲೆನೇ ಇರೋಂಗಿಲ್ಲ. ಮತ್ತು ಸೇವೆಯನ್ನು ಮಾಡಿದಂಥ ನಾಯಕರನ್ನು ನೆನೆಸಿಕೊಂಡು ಬಹುಶಃ ಮಹಾತ್ಮ ಗಾಂಧಿಯವರನ್ನು ನಾವು ನೆನಪು ಹಾರ್ಲಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಬ್ಬರು ಹೇಳ್ತಾರೆ, ಕೆಲವೊಬ್ಬರು ಕೇಳ್ತಾರೆ, ಇಲ್ರಿ ಗೋಡ್ಸೆ ಯಾಕೆ ಹೊಡೆದ? ಬಂಧುಗಳೇ, ಗೋಡ್ಸೆ ಯಾಕೆ ಹೊಡೆದ? ಮಹಾತ್ಮ ಗಾಂಧಿ ಹಂಗಿದ್ರೆ ಅಂತ ಕೇಳ್ತಾರೆ. ಆ ಗೋಡ್ಸೆನ ಬಳಿ ನನಗನ್ನಿಸ್ತೈತಿ ಏನಿರ್ತೈತಿ ಏನಿಲ್ಲ. ಇಲ್ಲಿ ಪತ್ರಿಕೆಯವರದಾರ ಭಾಳಷ್ಟು ಹೇಳೋದು ಬೇಡ. ಅದಕ್ಕೆ ಬಂಧುಗಳೇ, ಇವತ್ತು ನಾನೇನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಪ್ಪ ಅಂದ್ರೆ, ಬಹುಶಃ ಕಾಂಗ್ರೆಸ್ಸನ್ನು ಎಷ್ಟು ಪ್ರಬಲವಾಗಿತ್ತು ಆ ಸಮಯದಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಜಗನ್ನಾಥರಾವ್ ಜೋಶಿಯವ್ರ ಹೆಸರು ನೀವು ಕೇಳಬೇಕು. ನಾವು ನವಲಗುಂದದ ಒಬ್ಬರು ಹಿರಿಯರಿದ್ದರು. ಹ್ಯಾಂಗಿದ್ರಪ್ಪ ಅಂದ್ರೆ, ನವಲಗುಂದದ ಹಿರಿಯರು ಏನಿದ್ರಪ್ಪ ಅಂದ್ರೆ, ಅವ್ರು ಹೇಳಿದ್ರು ಟ್ರೈನಿಗೆ ಹೊಂಟಿದ್ರತ್ತ. ಟ್ರೈನಿಗೆ ಹೋಗಾಕರೆ ಅವ್ರು ಕೇಳ್ತಾರೆ, ಒಬ್ಬ ಮುಪ್ಪಾನ್ ಮುದುಕಿ ಆಯಿ ನನಗೆ ನೀರು ಕುಡಿಲಾಕ ಬೇಕಪ್ಪ ಅಂತ ಜಗನ್ನಾಥರಾವ್ ಜೋಶಿ ಅವ್ರಿಗೆ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಗಿರ್ಕಿ ಚರ್ಗಿ ಕೊಡ್ತಾರೆ. ಅವಾಗೇನು ವಾಟರ್ ಬಾಟಲ್ ಇಷ್ಟು ಜಮಾನ ಚೇಂಜ್ ಆಗಿತ್ತಿಲ್ಲ. ಅವಾಗ ಗಿರ್ಕಿ ಚರ್ಗಿ ಇದ್ದು. ತಾಯಂದಿರಿಗೆ ಹಳಬರಿಗೆ ಗೊತ್ತೈತಿ ಗಿರ್ಕಿ ಚರ್ಗಿ ಅಂದ್ರೆ, ಆ ಚರ್ಗಿ ಒಳಗೆ ನೀರು ತಂದು ಕೊಡ್ತಿದ್ರು. ಅದು ಆ ಗಿರ್ಕಿ ಚರ್ಗಿ ತಗೊಂಡು ನನಗೆ ನೀರು ತಂದು ಕೊಡುತ್ತಮ್ಮ ಅಂತ ಹೇಳಿದ್ರು ಆಯಿ. ಅವ ಹೇಳ್ದ, ಸಾರಿ ಜಗನ್ನಾಥರಾವ್ ಜೋಶಿ ಅವ್ರು ಹೇಳಿದ್ರು. ಏನು ಹೇಳಿದ್ರಪ್ಪ ಅಂದ್ರೆ, ಆಯ್ತು ರೀ ತಂದು ಕೊಡ್ತೀನಿ ಅಮ್ಮ ತಾನಿ ಅಂತ ಹೇಳ್ತು. ತಂದು ಹುಡ್ಕೊತ ಹೋಗಿ ನೀರು ಕೊಡ್ತಾನೆ. ನೀರು ಕೊಟ್ಟಾಕರೆ ಒಂದು ಮಾತನ್ನು ಕೇಳ್ತಾನ. ಅವರು ಒಂದು ಮಾತನ್ನು ಕೇಳ್ತಾರೆ. ಏನು ಕೇಳ್ತಾರಪ್ಪ ಅಂದ್ರೆ, ನೀನು ಇಷ್ಟೆಲ್ಲ ಸ್ಟೇಷನ್ದಾಗ ಸಾಕಷ್ಟು ಜನ ಅದಾರ, ನೀ ಅವರನ್ನು ಬಿಟ್ಟು ನನಗೆ ಯಾಕೆ ನೀ ಗಿರ್ಕಿ ಚರ್ಗಿ ಕೊಟ್ರಿ? ಆ ಮಾತು ಕೇಳ್ತಾನ. ಅವ್ರು ಹೇಳ್ತಾರೆ, ನೀನು ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಂತ ಹೇಳಿ ನಾನು ಕೊಟ್ಟಿನಪ್ಪ ಅಂತ ಹೇಳ್ತಾರ. ಅವ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ ಅವರು. ಅಂದ್ರೆ ಅವರು ಆಯಿ ಹೇಳ್ತಾರ, ಕಾಂಗ್ರೆಸ್ಸಿನ ಕಾರ್ಯಕರ್ತ ಅದು ಕೊಟ್ಟಿನಪ್ಪ ಅಂತ ಹೇಳಿ. ನೋಡ್ರಿ, ಕಾಂಗ್ರೆಸ್ ಹಿಂದಕ್ಕೆ ಏನಂತಿದ್ರು ಅಂದ್ರೆ, ಕತ್ತಿ ನಿತ್ರು ಬರ್ತದೆ ನಮಗೆ. ಆ ಭಾವನೆ, ಆ ಮಹತ್ವ, ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಂತ ಮಹಾನ್ ನಾಯಕರು ಎಲ್ಲರೂ ಕಾಂಗ್ರೆಸ್ನಿಂದ ಬಂದಾರ.